11 ದಿನಗಳಿಂದ ರೇಣುಕಾ ಸ್ವಾಮಿ ಮೊಬೈಲ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. 11 ದಿನಗಳಾಯ್ತು, ರೇಣುಕಾ ಸ್ವಾಮಿ ಮೊಬೈಲೇ ಪತ್ತೆ ಆಗ್ತಾ ಇಲ್ಲ. ಸ್ವಾಮಿ ಎಲ್ಲೋಯ್ತು ಹಾಗಾದ್ರೆ ಫೋನು? ರೇಣುಕಾ ಸ್ವಾಮಿ ಮೊಬೈಲ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕೊಲೆಗೂ ಮುನ್ನ ಶೆಡ್ನಲ್ಲಿ ನಡೆದಿರುವಂತಹ ಘಟನೆಯ ಚಿತ್ರೀಕರಣ ಮಾಡಲಾಗಿತ್ತು. ಅದರ ಡೀಟೇಲ್ಸ್ ಕೂಡ ಅದರಲ್ಲೇ ಇದೆ. ಹಲ್ಲೆ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಆರೋಪಿಗಳು. ಕಂಪ್ಲೀಟ್ ದೃಶ್ಯಾವಳಿಗಳು ಆ ಫೋನ್ನಲ್ಲಿದೆ. ಹೀಗಾಗಿ ಪ್ರದೋಷ್ ಮೊಬೈಲ್ ಬಿಸಾಡಿದ್ದ ಸ್ಥಳದಲ್ಲಿ ಮಹಜರು ಕೂಡ ನಡೀತಾ ಇದೆ. ಎಷ್ಟೇ ಹುಡುಕಾಡಿದ್ರು ಕೂಡ ಕಾಕಿ ಕೈಗೆ ಆ ಫೋನ್ ಅನ್ನೋದು ಸಿಗ್ತಾನೆ ಇಲ್ಲ. 11 ದಿನ ಆಯಿತು, ರೇಣುಕಾ ಸ್ವಾಮಿ ಮೊಬೈಲೇ ಸಿಗ್ತಾ ಇಲ್ಲ. ತನಿಖಾಧಿಕಾರಿ ಚಂದನ್ ನೇತೃತ್ವದಲ್ಲಿ ಹುಡುಕಾಟ ನಡೀತಾನೆ ಇದೆ. ಎಲ್ಲರೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಿಬಿಎಂಪಿ ಪೌರ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಪೊಲೀಸರು ಹುಡುಕ್ಸಿದ್ದು ಬಟ್ ಫೋನ್ ಮಾತ್ರ ಸಿಗ್ತಾ ಇಲ್ಲ. ಆರೋಪಿ ಪ್ರದೋಷ್ನನ್ನ ಕರ್ಕೊಂಡು ಹೋಗಿ ಎಲ್ಲಿ ಬಿಸಾಕಿದ್ಯಾ ಏನು ಅಂತ ಕೇಳ್ತಿದ್ದಾರೆ. ಪ್ರದೋಷ್ ಕೂಡ ಹೇಳ್ತಿದ್ದಾರೆ, ನಾವಿಲ್ಲೇ ಬಿಸಾಕಿದ್ದು ಸರ್, ಚೆಕ್ ಮಾಡಿ ಬೇಕಾದ್ರೆ ಅಂತ ಹೇಳ್ತಿದ್ದಾನೆ. ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ, ಬಟ್ ಫೋನ್ ಮಾತ್ರ ಸಿಗ್ತಾ ಇಲ್ಲ. ಪೊಲೀಸರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಶವ ಎಸೆದ ಜಾಗಕ್ಕೆ ಪ್ರದೋಷ್ನನ್ನ ಕರ್ಕೊಂಡು ಹೋಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಸುಮ್ಮನಹಳ್ಳಿಯ ರಾಜಕಾಲುವೆಗಾಗಿ ಅಲ್ಲಿ ಏನು ಮೊಬೈಲ್ ಅನ್ನ ಎಸೆದಿದ್ವಿ ಅನ್ನುವಂತಹ ಮಾಹಿತಿ ಪಡ್ಕೊಂಡು ಶೋಧ ಕಾರ್ಯವನ್ನ ನಡೆಸಿದ್ರು. ಬಟ್ ಇಲ್ಲಿವರೆಗೂ ಎಷ್ಟು ಹುಡುಕಾಡಿದ್ರು ಕೂಡ ಮೊಬೈಲ್ ಮಾತ್ರ ಪತ್ತೆ ಆಗ್ತಾ ಇಲ್ಲ. ರೇಣುಕಾ ಸ್ವಾಮಿ ಮೊಬೈಲ್ ಸಿಕ್ಕರೆ ಅದರಲ್ಲಿ ಸಾಕಷ್ಟು ಡೇಟಾಸ್ ಇದೆ. ಏನು ಶೆಡ್ ಕರ್ಕೊಂಡು ಹೋದ ತಕ್ಷಣ ಆರೋಪಿಗಳು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋವು ಕೂಡ ಅದರಲ್ಲಿದೆ. ಹಾಗಾಗಿ ಯಾರ್ಯಾರೆಲ್ಲ ಹಲ್ಲೆ ಮಾಡಿದ್ರು, ಹೇಗೆಲ್ಲ ಹಲ್ಲೆ ಮಾಡಿದ್ರು, ಎಷ್ಟು ಗಂಟೆಗಳ ಕಾಲ ಹಲ್ಲೆಯನ್ನ ಮಾಡಿದ್ರು, ಇವ್ರು ಕೊಡ್ತಾ ಇದ್ರಲ್ಲ ಹೇಳಿಕೆಗಳು, ಅವು ಸುಳ್ಳ ನಿಜಾನ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಆ ಫೋನ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ.